ನಾನು ಬರುವುದು ಅವನ ರಕ್ತದಲ್ಲಿ ಮಿಂದು ಎಂದ ಆ ಹುಡುಗ. ಸೋಮನಾಥಯ್ಯನವರು, ಬೇಡ ಮಗು, ಅವರು ನಮ್ಮ ಕುಲವೇ ಜಾತಿಯೇ? ಅವರ ಮೇಲೆ ನಮಗೇಕೆ ವೈರ? ಹಣ ಕೊಟ್ಟು ಆಸ್ತಿ ಕೊಂಡವರಲ್ಲವೇ ಎಂದರು. ಅವರು ಹಾಳಾಗಲಿ, ಅವರ ತಂಟೆ ನನಗಿಲ್ಲ. ಆದರೆ ಅವರನ್ನು ಇಲ್ಲಿ ತಂದು ನೆಟ್ಟ ಅಡ್ಡಗದ್ದೆ ಸುಬ್ರಾಯನ ರಕ್ತ ಹೀರದೆ ಎಂದು ಬಿಡಲಿಕ್ಕಿಲ್ಲ ಎಂದ. ಕೇಳಿದ ಎಲ್ಲರಿಗೂ ಒಮ್ಮೆ ದಿಗಿಲಾಯಿತು. ವೆಂಕಮ್ಮ, ಹಿರಣ್ಯರಿಬ್ಬರಿಗೂ ಲಕ್ಷ್ಮಣನ ಸ್ವಭಾವ ಗೊತ್ತು. ಅವನು ಹಠಮಾರಿ ಎಂದು ತಿಳಿದಿದ್ದುದರಿಂದ ಈ ಘೋರಬುದ್ಧಿ ಅವನಲ್ಲಿ ಹುಟ್ಟಿದ್ದಕ್ಕಾಗಿ ಅವರಿಗೆ ಬೆದರಿಕೆಯಾಯಿತು. ನನ್ನಾಣೆ ನನ್ನಾಣೆ, ನೀನು ಹಾಗೆಲ್ಲ ಮಾತನಾಡಬಾರದು ಎಂದು ವೆಂಕಮ್ಮ ಅತ್ತು ಕೂಗಿ ಲಕ್ಷ್ಮಣನನ್ನು ತಮ್ಮ ಜತೆಗೆ ಕರೆದುಕೊಂಡು ಹೋಗಬೇಕಾಯಿತು. ಬೆಳಗಾಗುವ ಮೊದಲು ವಿಟ್ಲದ ಮೂಡುಮನೆಯನ್ನು ಅವರೆಲ್ಲರೂ ಸೇರಿದರು. ಆ ಮನೆಯಂತೂ ಜನರಿಂದ ತುಂಬಿಬಿಟ್ಟಿತು. ಮನೆ ಹಳೆಯ ಕಾಲದ ದೊಡ್ಡ ಮನೆಯಾದರೂ ಇದು ಬರಿಯ ಜಾಗದ ಪ್ರಶ್ನೆಯಲ್ಲವಷ್ಟೇ. ಸೋಮನಾಥಯ್ಯನವರಿಗೆ ತಮ್ಮ ಮೇಲೆ ಬಂದ ಆಪತ್ತಿನ ಅರಿವು ಉಂಟಾಗುವಷ್ಟೇ ದೊಡ್ಡ ಸಂಸಾರ ಹಿರಣ್ಯನದು. ಸುಮಾರು 15 ಮಂದಿಯನ್ನು ಅವರೇನೆ ಸಾಕುವುದು ಸಾಧ್ಯವಲ್ಲದ ಮಾತು. ಆ ಕಷ್ಟದಿಂದ ಅವರು ಎಷ್ಟು ಬೇಗ ಪಾರಾಗಬೇಕೋ ಅಷ್ಟು ಬೇಗ ಪಾರಾಗುವುದು ಮುಖ್ಯ ವಿಷಯ. ಹಾಗಾಗಿ ತಮ್ಮ ಒಬ್ಬ ಆಪ್ತರಿಂದ ಸ್ವಲ್ಪ ತೋಟ ಗದ್ದೆಗಳಿರುವ ಒಂದು ಜಾಗವನ್ನು ಅವರಿಗೆ ಕೊಡಿಸಿದರು. 1 ವಾರದೊಳಗೆ ಅವರನ್ನು ಅಲ್ಲಿ ಮುಟ್ಟಿಸಿಯೂ ಆಯಿತು. ಅವರ ಮನೆಯಿಂದ ಕೇವಲ 2 ಮೈಲು ದೂರದಲ್ಲಿದ್ದ ಜಾಗವದು. ಭೂಮಿಗೆ ಗೇಣಿ ಹೆಚ್ಚಾಗಿರಲಿಲ್ಲ. ಆದರೆ ಇರುವ 5 ಮುಡಿ ಗದ್ದೆಗಳಿಗೆ ಸ್ವಲ್ಪ ತೋಟಕ್ಕೆ ಅಷ್ಟೊಂದು ಜನ ಇರುವುದು ಹೆಚ್ಚು ಎಂಬುದು ಹಿರಣ್ಯನಿಗೆ ಗೊತ್ತು. ಗಂಗೆಗೆ ಹಿಂದೂ ಅನಿಸಿತ್ತು. ಈಗಲೂ ಅನಿಸುತ್ತದೆ. ತಮ್ಮ ಕುಟುಂಬ ಒಂದೇ ಇದ್ದರೆ ತಾವು ಕಷ್ಟದಲ್ಲಾದರೂ ದುಡಿದು ಬದುಕಬಹುದೆಂದು. ಈಗ ಇನ್ನೂ ಚೆನ್ನಾಗಿ ಅನಿಸತೊಡಗಿದೆ. ತನ್ನ ಗಂಡನ 2 ತಂಗಿಯರು ತಮ್ಮನ್ನೇ ಅಂಟಿಕೊಂಡರೆ ಅವರಿಗೂ ಉಳಿಗಾಲವಿಲ್ಲ, ತಮಗೂ ಇಲ್ಲ ಎಂದು. ಅದನ್ನು ವೆಂಕಮ್ಮನಾಗಲಿ ಅವಳ ತಂಗಿಯಾಗಲಿ ಅರಿಯದವರಲ್ಲ. ಅದಕ್ಕಾಗಿ ವೆಂಕಮ್ಮ ಒಂದು ದಿನ ಗಂಗೆಯೊಡನೆ ಅತ್ತಿಗೆ ಅಣ್ಣನಿಗೆ ಇಷ್ಟಾದ್ದು ಸಾಕು. ಆತ ಇಷ್ಟೆಲ್ಲ ಕಷ್ಟ ಸಹಿಸಿ ಇಲ್ಲಿಯ ತನಕ ನಮ್ಮನ್ನು ಬದುಕಿಸಿದ. ಅದರಿಂದ ನಿನಗೂ ಕಷ್ಟವಾಯಿತು. ನೋಡು ಹೆಂಗಸು, ಯಾರ ಕಾಲು ಹಿಡಿಯುವುದಕ್ಕೂ ಇಲ್ಲ. ನಿನ್ನ ಅಣ್ಣನಿಗೆ ಹೇಳಿ ನಮಗೂ ಇಂಥದೇ ಒಂದು ಜಾಗ ಕೊಡಿಸುವ ಹಾಗೆ ಮಾಡು. ಬರಿಯ ಗದ್ದೆ ಇದ್ದರೂ ಸಾಕು. ಮೂಲಗೇಣಿಯಾದರೂ ಸರಿಯೇ, ಚಾಲಗೇಣಿಯಾದರೂ ಸರಿಯೇ, ಹೇಗಾದರೂ ದುಡಿದು ಜೀವಿಸುತ್ತೇವೆ. ಇನ್ನೇನು ಹೆದರಿಕೆಯಿಲ್ಲ. ಲಕ್ಷಣ ದೊಡ್ಡವನಾದ, ದುಡಿದಾನು. ನಾವಿಲ್ಲವೇ ಅವನ ಬೆನ್ನಿಗೆ ಅಂದಳು. ಗಂಗೆಯ ಬಾಯಿಂದ ಸೋಮನಾಥಯ್ಯನವರ ಕಿವಿಗೂ ಈ ಮಾತು ಮುಟ್ಟಿತು. ಅವರ ಮನಸ್ಸು ಇದೇ ಬಗೆಯಿಂದ ಒಡುತ್ತಿತ್ತು. ಹಿರಣ್ಯನದು ಹೊರಲಾರದ ಭಾರ ಎಂದು ಅವರಿಗೆ ತಿಳಿದಿತ್ತು. ಹಿರಣ್ಯನ ಮೇಲೆ ಬೀಳುವ ಪೆಟ್ಟುಗಳಿಗೆ ಮೈ ಕೊಡಬೇಕಾದವರು ತಾವೇ ಎಂದೂ ಬಲ್ಲರು. ಆದುದರಿಂದ ಒಂದು ಜಾಗದ ಸಲುವಾಗಿ ಪ್ರಯತ್ನ ಮಾಡಿದರು. ಕಳಂಜಿಮಲೆಯ ಮಗ್ಗುಲಲ್ಲಿ ಅವರ ಗೆಳೆಯರ ತುಣುಕು ಜಾಗವಿತ್ತು. ಕಳಂಜಿಮೂಲೆ ಎಂದು ಅದಕ್ಕೆ ಹೆಸರು. ಸ್ಥಳ ಪ್ರಶಸ್ತವಾಗಿರಲಿಲ್ಲ. ಹೆಸರಿಗೆ 50 ಅಡಿಕೆ ಮರಗಳಿರುವ ತೋಟ, 3 ಮುಡಿಗದ್ದೆಯಿತ್ತು. ಅಲ್ಲಿ ಕುಳಿತ ಒಕ್ಕಲು ದನಿಗೆ ಸಮನಾಗಿ ಗೇಣಿ ಕೊಡುತ್ತಿರಲಿಲ್ಲ. ಅಲ್ಲಿಗೆ ಇವರನ್ನು ಕಳಿಸೋಣವೇ ಎಂಬ ಯೋಚನೆಯಾಯಿತು. ವೆಂಕಮ್ಮ ಅವಳ ತಂಗಿಯ ಸಂಸಾರವೆಂದರೆ 10 ಜನದ್ದು. ಅಷ್ಟು ಜನಕ್ಕೆ ಅದು ತಕ್ಕ ಸ್ಥಳವಲ್ಲ. ಸುತ್ತ ಅಭಿವೃದ್ಧಿಗೆ ತಕ್ಕ ಜಾಗ ಅಲ್ಲಿದ್ದರೂ ಸದ್ಯಕ್ಕೆ ಆ ಕುಟುಂಬಕ್ಕೆ ಸಾಲದು. ಅಲ್ಲದೆ ಪ್ರಾಯದ ಗಂಡುಸರಿರುವ ಮನೆಯಲ್ಲ, ಮಕ್ಕಳು ಮರಿಗಳಿಂದ ಕೂಡಿದ ಸಂಸಾರ. ಆದರೂ ಬೇರೆ ತಾವನ್ನು ಕಾಣದಿದ್ದುದಕ್ಕೆ ಅದನ್ನು ಅವರಿಗೆ ಕೊಡಿಸುವ ಪ್ರಯತ್ನ ಮಾಡಿದರು. ಇತ್ತ ಹಿರಣ್ಯನ ಹೊಸ ನಿವಾಸವು ಯಾರ ಮನೆಯೋ ಇದು ಎಂಬಷ್ಟು ವೈರಾಗ್ಯದಿಂದ ಪ್ರಾರಂಭವಾಯಿತು. ಆತನ ಮನಸ್ಸಿನಿಂದ ಎಲ್ಲ ಉತ್ಸಾಹವೂ ಅಳಿದು ಹೋಗಿತ್ತು. ಬಾಳೆಂಬುದು ಸಹಿಸಲಾರದ ಹೊರೆಯಾಗಿತ್ತು. ಆತ ತನ್ನಷ್ಟಕ್ಕೆ, ದೇವರು ಒಮ್ಮೆ ನನ್ನ ಕಣ್ಣು ಮುಚ್ಚಿಸಿದ್ದರೆ ಈ ಅವಮಾನವನ್ನೂ ನೋವನ್ನೂ ಮರೆಯುತ್ತಿದ್ದೇ ಎನ್ನತೊಡ. 10 ವರ್ಷಗಳ ಮೊದಲು ಹೇಗಿದ್ದ ಹಿರಣ್ಯ? ಗಟ್ಟಿಮುಟ್ಟಾಗಿ ಬೆಳೆದ ಜೀವ, ಮುಖ ತುಂಬಿತ್ತು, ಉಲ್ಲಾಸ ಸೂಸುತ್ತಿತ್ತು. ಹಿರಿಯರಿಂದ ಬಂದ ಸಾಲದ ಹೊರೆ ಇತ್ತಾದರೂ ಮನಸ್ಸಿನಲ್ಲಿ ದಿಟ್ಟತನವಿತ್ತು, ಧೈರ್ಯವಿತ್ತು. ದುಡಿತದಿಂದ ಗೆದ್ದು ಪಾರಾದೇನು ಎಂಬ ವಿಶ್ವಾಸವಿತ್ತು. ಮನಸ್ಸು ಅಷ್ಟೇ ಧಾರಾಳವಾಗಿತ್ತು. ಮನೆಗೆ ತಂಗಿಯರು, ಅಳಿಯಂದಿರು ಬಂದು ಸೇರಿದರೂ ಧೈರ್ಯ ಕುಸಿಯಲಿಲ್ಲ. ಅವರೆಲ್ಲ ಹಿರಣ್ಯನನ್ನು ದೇವರೆಂದು ತಿಳಿದಿದ್ದರು. ಅಪ್ಪ, ಅಣ್ಣ, ಮಾವ ಎಂಬ ಅವರ ಒಂದೊಂದು ಮಾತು ಅವನಲ್ಲಿ ಅಷ್ಟು ಸಂತೋಷ ಹುಟ್ಟಿಸುತ್ತಿತ್ತು. ತಾನು ಕೃತಜ್ಞರಿಗೆ ಅನ್ನ ತಿನ್ನಿಸುತ್ತಲಿಲ್ಲ ಎಂಬ ಹೆಮ್ಮೆ ಮೂಡಿಸಿತ್ತು. ಗತಿಯಿಲ್ಲದವರಿಗೆ ತುತ್ತು ಅನ್ನವನ್ನಾದರೂ ಕೊಡುವ ಶಕ್ತಿ ಕೊಟ್ಟಿದ್ದಾನೆ. ಈ ಜನ್ಮದಲ್ಲಿ ನನಗೆ ಅದರಿಂದ ಕಷ್ಟವಾದರೂ ಮುಂದಿನ ಜನ್ಮದಲ್ಲಿ ಒಳ್ಳೆಯದಾದೀತು ಎಂಬ ನಂಬಿಕೆ ಮೂಡಿತ್ತು ಮನಸ್ಸಿನಲ್ಲಿ. ಈಗ ಅದೇ ಹಿರಣ್ಯ ಹೇಗಾಗಿದ್ದಾನೆ? ಬಾಳಿನ ಮೇಲೆ ವಿಶ್ವಾಸ ಕಳಚಿದೆ. ಬಾಳ್ವೆಯೇ ಬೇಡವಾಗಿದೆ. ಹೊಸ ಮನೆಗೆ ಬಂದು ಸೇರಿ ಮನೆಯವರೆಲ್ಲರೂ ದುಡಿಯತೊಡಗಿದ್ದಾರೆ. ದುಡಿತದ ಕಾಲ ಬಂದಿದೆ.
ಅಡಿಕೆಯ ಮರಗಳಿಗೆ ನೀರು ಮೊಗೆಯಬೇಕು. ತೋಟ ಗದ್ದೆಗಳಲ್ಲಿ ಮನೆಯ ಎಲ್ಲರೂ ಸೇರಿ ಭಾಗವಹಿಸುತ್ತಾರೆ. ತೀರ ಉದಾಸೀನರಾಗಿರುವ ಜನಗಳೆಂದರೆ ಇಬ್ಬರು ಗಂಡಸರು ಮಾತ್ರ. ಅವರಲ್ಲಿ ಒಬ್ಬ ಯಜಮಾನನಾದ ಹಿರಣ್ಯ, ಅವನ ಮನಸ್ಸು ಮೈಗಳೆರಡೂ ಶಕ್ತಿಶೂನ್ಯವಾಗಿವೆ. ಚಿಂತೆಯಿಂದ ದಿನೇ ದಿನೇ ಆತ ಕುಂದುತ್ತಿದ್ದಾನೆ. ಅವನನ್ನು ಕಂಡವರಿಗೆ ಅಯ್ಯೋ ಈ ಗತಿ ಬಂತೆ ಎಂದೆನಿಸದೆ ಹೋಗಲಾರದು. ಗಂಗೆಯಂತೂ ಗಂಡನ ಮುಖವನ್ನು ನೋಡಿ ಸದಾ ಕಂಬನಿಯನ್ನು ಸುರಿಸುತ್ತಿದ್ದಾಳೆ. ಇವರ ಗತಿ ಹೀಗೆಯೇ ಆದರೆ ನನ್ನ ಬಾಳಿನ ಅವಸ್ಥೆಯೇನು? ಊಟಕ್ಕೆ ಕುಳಿತರೆ ತುತ್ತಿನ ಮುಂದೆಯೇ ಕಣ್ಣೀರಿಡುತ್ತಾರೆ. ತೋಟಕ್ಕೆ ಹೋದರೆ ಗದ್ದೆಗೆ ಹೋದರೆ 4 ನಿಮಿಷ ನಿಂತಿರಲಾರದೆ ಮನೆಗೆ ಬರುತ್ತಾರೆ. ಮನಸ್ಸಿಗೆ ಭ್ರಮೆ ಹಿಡಿದಿದೆ. ಇದು ಯಾವುದೂ ಚಿರವಲ್ಲ. ಕೆಲವರ ಅದೃಷ್ಟದಲ್ಲಿ ಮಾತ್ರ ಸುಖವನ್ನು ಬರೆದಿರಬಹುದು, ಎಲ್ಲರಿಗೂ ಅದನ್ನು ಬರೆದಿಲ್ಲ ಎಂದು ನುಡಿಯುತ್ತಿರುತ್ತಾಳೆ. ಹಿರಣ್ಯನಂತ ಇನ್ನೊಂದು ವ್ಯಕ್ತಿಯೆಂದರೆ ಲಕ್ಷ್ಮಣ. ಆತ ಎಳೆಯ ಪ್ರಾಯದ ಹುಡುಗ. ಆತಗೆ 18 ವಯಸ್ಸಿರಬಹುದು. ತುಂಬಿದ ಕೆನ್ನೆ, ಅನ್ನವಿಲ್ಲದಿದ್ದರೂ ತುಂಬಿದ ಗಟ್ಟಿಮುಟ್ಟಾದ ಜೀವ, ಎಲುಬುಗಳ ಗಾತ್ರ ದೊಡ್ಡದಾದದ್ದು. ಮುಖ ತೇಜಸ್ಸಿನಿಂದ ತುಂಬಿತ್ತು, ಸದಾ ನಲಿವು ಸೂಸುತ್ತಿತ್ತು. ಅದರಿಂದ ಇಂದು ಅವನೂ ಬದಲಾಗಿದ್ದಾನೆ. ಯಾರೊಡನೆಯೂ ಮಾತನಾಡುತ್ತಲಿಲ್ಲ. ಮನಸ್ಸನ್ನು ಯಾವುದೋ ವೇದನೆ ಕೊರೆಯುತ್ತಿದೆ. ಕಣ್ಣುಗಳು ನಿದ್ರೆಗೆಟ್ಟುದರಿಂದ ಅರಳಿ ಚಂಚಲವಾಗಿ ಕಾಣುತ್ತಿದೆ. ಅವನನ್ನು ಕಂಡ ಭಾಗೀರಥಿ, ಸೋಮನಾಥ, ಈ ಮಾಣಿಗೆ ಹುಚ್ಚು ಹಿಡಿದೀತೆಯೇ ಅನ್ನುತ್ತಾರೆ. ಅದನ್ನು ಕೇಳಿದ ಶ್ಯಾಮ ಗಾಬರಿಯಾಗಿ ಅವನ ಮನೆಗೆ ಹಲವು ಬಾರಿ ಹೋಗಿದ್ದಾನೆ. ಅವನನ್ನು ವಿನೋದಕ್ಕೂ ಹರಟೆಗೂ ಎಳೆಯಲೆತ್ನಿಸುತ್ತಾನೆ. ಆದರೆ ಲಕ್ಷ್ಮಣಂದು ಗಂಭೀರವಾದ ಮುಖಮುದ್ರೆ. ಅಷ್ಟು ಮಾತ್ರವಲ್ಲ, ಶ್ಯಾಮನನ್ನು ಕಂಡರೆ ಮುಖ ತಿರುಗಿಸಿ ತಪ್ಪಿಸಿಕೊಳ್ಳುತ್ತಾನೆ. ಶ್ಯಾಮ ಅವನ ಪಾಡನ್ನು ಕಂಡು, ಇಲ್ಲ ಲಕ್ಷ್ಮಣ, ನೀನೇನೂ ಯೋಚನೆ ಮಾಡಬೇಡ. ಮಾವ ನಿಮಗಾಗಿ ಒಂದು ಜಾಗ ನೋಡುತ್ತಿದ್ದಾರೆ. ವಿಷುವಿನೊಳಗಾಗಿ ಎಷ್ಟಕ್ಕೂ ಸಿಗದೆ ಹೋದರೆ ಅವರದ್ದೇ ಒಂದು ಜಾಗವಿದೆಯಂತೆ, ಕೊಡುತ್ತಾರೆ. ಮನೆಯಿದೆ, ನೀರಿದೆ, 3 ಮುಡಿ ಮಜಲುಗದ್ದೆಯಿದೆ. ಅಭಿವೃದ್ಧಿ ಮಾಡಿಕೊಂಡರೆ 5-6 ಮುಡಿ ಬೀಜ ಬೆಳೆಯಬಹುದೆಂದಿದ್ದಾರೆ ಎಂದು ಶ್ಯಾಮ ಸಮಾಧಾನ ಹೇಳುತ್ತಾನೆ. ಯಾರಿಗೆ ಬೇಕು ಭೂಮಿ, ಮನೆ? ನಾಳೆ ಯಾವುದಾದರೊಂದು ಪ್ರೇತಕ್ಕೆ ಅದನ್ನು ಕೊಟ್ಟು ಓಡಲಿಕ್ಕೇನು? ಮತ್ತೇನು ಮಾಡುತ್ತೀ ನೀನು? ನಿನ್ನ ಹಾಗೆ ನಾನೂ ಆಗಿದ್ದೇನೆ. ಮಾವನ ಮನೆಯಲ್ಲಿ ಯಾವ ಕೆಲಸವೂ ಇಲ್ಲ, ಅಡ್ಡಗದ್ದೆಗೆ ಹೋಗಲು ಧೈರ್ಯವೂ ಇಲ್ಲ, ತಾಯನ್ನು ಬಿಟ್ಟಿರುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಅಪ್ಪ ಸಿಟ್ಟಾಗಿ ನನಗೆ ಒಂದು ಚೂರು ಆಸ್ತಿ ಕೊಡುವುದಿಲ್ಲ ಎಂದಿದ್ದಾರೆ, ಹೆದರಿಸಿದ್ದಾರೆ. ಹೋಗಲಿ ಆ ಮಾತು. ಎಲ್ಲಾದರೂ ಬದುಕಿಯೇನು? ಆದರೆ ಊರಿನಲ್ಲೇ ಇರುವುದಕ್ಕೆ ಬೇಸ. ನಿನಗೂ ಹಾಗೆಯೇ? ಹಾಗಿದ್ದರೆ ನಾವಿಬ್ಬರೂ ಮೈಸೂರಿಗೋ ಬೆಂಗಳೂರಿಗೋ ಎಲ್ಲಿಗಾದರೂ ಓಡಿ ಹೋಗುವ. ಸುಮ್ಮನೆ ಒಣದ ಅನ್ನ ತಿಂದು ತಿರುಗಬಾರದು. ಅಂತೆ ಯಾವ ಮಾತಿಗೂ ಹಾಂ ಹೂಂ ಆಡದವನು ಲಕ್ಷ್ಮಣ. 1 ತಿಂಗಳ ಕಾಲ ಹೀಗೆಯೇ ಕಳೆಯಿತು. ಸೋಮನಾಥಯ್ಯನವರಿಂದ 2 ಮುಡಿ ಅಕ್ಕಿಯನ್ನು ಎರವಾಗಿ ತಂದು ಹಿರಣ್ಯನ ಸಂಸಾರ ಕಂಗಾಲು ಜೀವನವನ್ನು ನಡೆಯಿಸಿತು. ಅಷ್ಟರಲ್ಲೇ ಒಂದು ದಿನ ಸೋಮನಾಥಯ್ಯನವರು ಅಲ್ಲಿಗೆ ಜಾಗದ ವಿಚಾರ ಮಾತನಾಡಲು ಬಂದರು. ಲಕ್ಷ್ಮಣ, ಬಾ ಹೋಗುವ, ನೀನು ನಿನ್ನ ಅಮ್ಮನೂ ಜತೆಗೆ ಬನ್ನಿ. ಅಲ್ಲಿಂದ 2 ಮೈಲು ದೂರ ಕೂಡ ಇಲ್ಲ, ಕಳಂಜಿಮಲೆಯ ನಡುವಿಗೇನೇ ಇದೆ ಒಂದು ಜಾಗ. ಅದಕ್ಕಿಂತ ಒಳ್ಳೆಯದು ಎಲ್ಲಿಯೂ ಸಿಗಲಿಲ್ಲ, ಇದ್ದುದರಲ್ಲಿ ಒಳ್ಳೆಯದೆಂದು ಆರಿಸಿದ್ದೇನೆ. ರೂಢಿ ಮಾಡಿಕೊಂಡರೆ 1,000 ಸಸಿಗಳ ತನಕ ಅಡಿಕೆ ನೆಡಬಹುದು. ಧಾರಾಳವಾಗಿ ನೀರಿದೆ. ಈಗ ಹೋಗಿ ಅಲ್ಲಿ ಕುಳಿತರೆ 1-2 ವರ್ಷಗಳಿದ್ದು ಕಷ್ಟ ಮಾಡಿ ನಿಮಗೆ ಸಮಾಧಾನವಾದ ಮೇಲೆ ಮೂಲೆಗೇಣಿಗೆ ಅದನ್ನು ಮಾಡಿಕೊಳ್ಳಬಹುದು ಎಂದರೆ ಲಕ್ಷ್ಮಣನ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ. ವೆಂಕಮ್ಮನು ಅವಳ ತಂಗಿಯೂ ಸೋಮನಾಥಯ್ಯನವರ ಹಿಂದೆ ಜಾಗ ನೋಡುವುದಕ್ಕೆ ಹೊರಟರು. ಲಕ್ಷ್ಮಣ, ನೀವು ನೋಡಿ ಬಂದರೆ ಸಾಕು ಎಂದು ತಲೆತಪ್ಪಿಸಿಕೊಂಡು ಬಂದ. ಹಿರಣ್ಯನನ್ನು ಬಾ ಎಂದು ಕರೆದರೂ ಆತ ಬರಲು ಒಪ್ಪಲಿಲ್ಲ. ತನ್ನ ತಂಗಿಯರು ತನ್ನ ಆಶ್ರಯವನ್ನು ಕಳೆದುಕೊಂಡು ಬೇರೆ ಜೀವನವನ್ನು ನಡೆಸಬೇಕಾದ ಪ್ರಸಂಗವನ್ನು ಕಂಡು ಅವನಿಗೆ ದುಃಖ ಉಕ್ಕಿ ಬಂದಿತ್ತು. ಅಪ್ಪನೂ ಹೋದ, ಅವಳ ಗಂಡನೂ ಹೋದ ಮೇಲೆ ಅಣ್ಣನಾಗಿ ನಾನು ಬದುಕಿದ್ದಕ್ಕೆ ಇವರಿಗೂ ಇವರ ಮಕ್ಕಳಿಗೂ ಗಂಜಿಯ ತಿಳಿಯನ್ನಾದರೂ ಕೊಟ್ಟು ಬದುಕಿಸುತ್ತೇನೆಂದು ಭರವಸೆ ಕೊಟ್ಟು ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಅಷ್ಟೊಂದು ಯೋಗ್ಯತೆ ನನ್ನಲ್ಲಿ ಉಳಿಯದೆ ಹೋಗಬೇಕೇ ಎಂದು ದುಃಖ ಉಕ್ಕಿ ಬಂದು ಅಳತೊಡಗಿದ. ಆ ಮಾತನ್ನು ಕೇಳಿ ವೆಂಕಮ್ಮನ ಎದೆ ನಡುಗಿತು. ಅಣ್ಣ, ಯಾಕೆ ಹಾಗೆನ್ನುತ್ತೀ? ನಿನ್ನ ಕಣ್ಣೀರಿನ ಕೂಳಿನಲ್ಲಿ ಪಾಲು ಕೊಟ್ಟು ಸಾಕಿದೆ ಈ ತನಕ. ಈಗ ನನ್ನ ಮಕ್ಕಳು ದೊಡ್ಡದಾದವು. ದುಡಿದು ಸಾಕುವ ತ್ರಾಣ ಬಂದಿಲ್ಲವೇ ಲಕ್ಷ್ಮಣನಿಗೆ? ನಾವಿಲ್ಲವೇ ಅವನ ಜತೆಗೆ? ನಿನ್ನ ಸ್ಥಿತಿ ಚೆನ್ನಾಗಿದ್ದರೆ ಆ ಮಾತು ಬೇರೆ ಎಂದು ಅವನನ್ನು ಸಮಾಧಾನಪಡಿಸಿ ಜಾಗವನ್ನು ನೋಡುವುದಕ್ಕೆ ಹೊರಟಳು. 2 ಮೈಲು ದೂರ ನಡೆದು ಕಳಂಜಿಮಲೆಯನ್ನು ಸೇರಿದರು. ಮಲೆಯ ಮಗ್ಗುಲಿಗೇನೆ ಸರಕಾರಿ ರಸ್ತೆ ಹೋಗುತ್ತದೆ. ಅದರಲ್ಲಿ 1/2 ಮೈಲು ನಡೆದು ಬಲಕ್ಕೆ ತಿರುಗಿದರೆ ಒಂದು ಕಿರಿ ಕಣಿವೆ ಕಾಣಿಸುತ್ತದೆ. ಬೆಟ್ಟದ 2 ಪುಟ್ಟ ಸಾಲುಗಳ ನಡುವೆ ಎತ್ತರದಲ್ಲಿರುವ ಕಣಿವೆ ಅದು. ಅದರೊಳಕ್ಕೆ ಹೋದರು.
ಬೇಸಿಗೆಯಲ್ಲೂ ಒರತೆ ನೀರು ಹರಿದು ಅಲ್ಲಿ ಉಪಯೋಗವಿಲ್ಲದೆ ಬಿಸಿಲಿಗೆ ಆರಿಹೋಗುತ್ತಿತ್ತು. ಕಣಿವೆಯ ತುತ್ತತುದಿಯ ಎಡೆಯಲ್ಲಿ ನೆಪಕ್ಕೊಂದು ಅಡಿಕೆಯ ತೋಟವಿತ್ತು. ಆರೈಕೆ ಇಲ್ಲದೆ ಇದ್ದ ತೋಟವನ್ನು ಕಾಡು ನುಂಗಿಬಿಟ್ಟಿತ್ತು. ತೋಟದ ಕೆಳಗಡೆ ಅಷ್ಟೇ ಅಜಾಗ್ರತೆಯಿಂದಿರಿಸಿದ ನೀರು ನಿಂತ ನಾದು ಮುಡಿ ಗದ್ದೆಗಳಿವೆ. ಸ್ವಂತ ಗೈಮೆ ಮಾಡಿದಲ್ಲಿ ಕಾಡನ್ನು ಸವರಿ ಬುಡಬಿಡಿಸಿ ಸೊಪ್ಪುಗೊಬ್ಬರ ಹಾಕಿದರೆ ಒಂದು ಖಂಡಿ ಅಡಿಕೆಯನ್ನು ಗಳಿಸಬಹುದು. ಹೆಸರಿಗೊಂದು ಮನೆಯೂ ಅಲ್ಲಿದೆ. ಹಿಂದೆ ಒಕ್ಕಲಿದ್ದ ಗುರುತು ಧಾರಾಳವಾಗಿದೆ. ವಯಸ್ಸಾದ ಮಾವು, ಹಲಸಿನ ಮರಗಳು ಬೇಕಷ್ಟು ಇದ್ದವು. ಒಂದೇ ಒಂದು ಕೊರತೆಯೆಂದರೆ ಸಮೀಪಕ್ಕೆ ಇನ್ನಾವ ಮನೆಗಳೂ ಇಲ್ಲದ್ದು. ಅದು ಒಂದು ಲಾಭಕ್ಕೆ ಆಯಿತು ಎಂದು ವೆಂಕಮ್ಮ ಯೋಚಿಸಿದಳು. ನೆರೆಮನೆಯವರ ಉಪಕಾರವೂ ಇಲ್ಲ, ಉಪದ್ರವವೂ ಇಲ್ಲವಷ್ಟೇ, ನಮ್ಮಷ್ಟಕ್ಕೆ ನಾವಿರಬಹುದು. ಉತ್ತು ಬಿತ್ತಿದರೆ ಗದ್ದೆಗಳು ಪ್ರಯೋಜನಕ್ಕೆ ಬಂದಾವು ಎಂದು ತೀರ್ಮಾನಿಸಿ ಅವರು ಮೂವರು ಕಣಿವೆ ದಾಟಿ ಗುಡ್ಡವನ್ನು ಏರಿ ರಸ್ತೆ ಸೇರಿದ್ದರಷ್ಟೇ ಲಕ್ಷಣ ಅಲ್ಲಿಗೆ ಧಾವಿಸಿ ಬಂದ. ಮಾವನಿಗೆ ಏನೋ ಆಗಿದೆ ಎಂಬ ವಾರ್ತೆಯನ್ನು ತಂದ. ಎಲ್ಲರೂ ಮನೆಗೆ ಧಾವಿಸಿದರು. ಸೋಮನಾಥಯ್ಯನವರು ಜಾಗ ನೋಡಲು ಹೊರಟು ಹೋದ ಬಳಿಕ ಹಿರಣ್ಯ ಯಾಕೋ ಅಂಗಳಕ್ಕೆ ಕಾಲಿರಿಸುತ್ತಲೇ ಮೂರ್ಛ ಬಿದ್ದು ಬಿಟ್ಟ. ಅವನನ್ನು ಎತ್ತಿ ತಂದರು. ಮಲಗಿಸಿದರು. ಸುತ್ತಲೂ ನೆರೆದರು. ಕಣ್ಣಿಗೆ ನೀರು ಸವರಿದರು. ಬಾಯಿಗೆ ಇಷ್ಟು ನೀರನ್ನೂ ಬಿಟ್ಟರು. ಗಾಳಿಯನ್ನೂ ಹಾಕಿದರು. ಅರ್ಧ ಗಳಿಗೆಯಲ್ಲಿ ಆತನಿಗೆ ಸ್ಥತಿ ಬಂದಿತು. ಕುಳಿತುಕೊಳ್ಳುವುದಕ್ಕಾಗಲಿ ತನಗೇನಾಯಿತೆಂದು ಹೇಳುವುದಕ್ಕಾಗಲಿ ಬಾಯಿ ಬರಲಿಲ್ಲ. ಕಣ್ಣುಗಳು ತುಂಬ ಅಧೀರವಾಗಿದ್ದುವು. ಏನೋ ಸೋಂಕು ತಾಗಿರಬೇಕು, ಭೂತ ಬಡಿದಿರಬೇಕು ಎಂದು ತರ್ಕಿಸಿದರು. ಹೆಂಗಸರು ಧಾವಿಸಿ ಬಂದ ಒಕ್ಕಲಿಗರ ಜಾಗದ ಕಲ್ಕುಡನಿಗೆ ಹರಕೆ ಹೇಳಿ ಎಂದರು. ಹರಕೆ ಹೇಳಿ ಕೊಂಡರು. ವೆಂಕಮ್ಮ, ಸೋಮನಾಥಯ್ಯ ಬರುವಾಗ ಹಿರಣ್ಯನ ಸ್ಥಿತಿ ಅದೇ ತೆರನಾಗಿತ್ತು. ಅವರು ವಿಟ್ಲಕ್ಕೆ ಗೋಪಾಲನನ್ನು ಅಟ್ಟಿ ವೈದ್ಯರನ್ನು ಕರೆಯಿಸಿದರು. ವೈದ್ಯರು ಬಂದರೂ ಹೆಚ್ಚಿನ ಪ್ರಯೋಜನವಾಗಲಿಲ್ಲ. ಉಸಿರಾಟಕ್ಕೆ ಏನೂ ತೊಂದರೆಯಿರಲಿಲ್ಲ. ಮುಖ ಇನ್ನಷ್ಟು ಶಾಂತವಾಗಿತ್ತು. ಆದರೆ ಮೈಯ ಚಲನವಲನ ಇಲ್ಲ, ಮಾತಂತೂ ಹೊರಡುತ್ತಿರಲಿಲ್ಲ. ನೆರೆದ ಎಲ್ಲರೂ ವೈದ್ಯರ ಮುಖವನ್ನು ಪಿಳಿಪಿಳಿ ನೋಡುತ್ತಿದ್ದರು. ವೈದ್ಯರು ಬಂದು ಪರೀಕ್ಷಿಸಿ ಏನಾಯಿತು ಎಂದೆಲ್ಲ ಕೇಳಿದರು. ಎಡಭಾಗ ಚಿವುಟಿದರು, ಬಲಭಾಗ ಚಿವುಟಿದರು, ಅಲುಗಾಡಿಸಿದರು, ದಿಂಬಿನ ಮೇಲೆ ಒರಗಿಸಲು ಪ್ರಯತ್ನ ಮಾಡಿದರು. ಕೊನೆಗೆ ಪಕ್ಷವಾತ ತೊಡಗಿದೆ ಎಂದು ತೀರ್ಮಾನಿಸಿದರು. ಬಲಭಾಗವೆಲ್ಲವೂ ಚೈತನ್ಯಶೂನ್ಯವಾಗಿದೆ ಎಂಬುದು ವ್ಯಕ್ತವಾಯಿತು. ಅವರಿನ್ನೂ ಆ ಸ್ಥಳಕ್ಕೆ ಬಂದು 7 ತಿಂಗಳು ಪೂರ್ಣ ಕಳೆದಿರಲಿಲ್ಲ. ಇಷ್ಟರಲ್ಲೇ ಹಾಗಾಯಿತೆ ಎಂದು ಚಿಂತಿಸಿದರು. ಅವರೆಲ್ಲ ಈ ಜಾಗವೇ ಚೆನ್ನಾಗಿಲ್ಲ ಎಂದರು. ಆ ಸುಪಾಸಿನ ಜನಗಳು ಬಂದ ವೈದ್ಯರು ಗೋಪಾಲನನ್ನು ಕರೆದುಕೊಂಡು ಹೋದರು. ಗಾಬರಿ ಬೇಡ, ಒಂದು ತೈಲ ಕೊಡುತ್ತೇನೆ, ಕಷಾಯ ಕೊಡುತ್ತೇನೆ ಎಂದು ಮದ್ದು ಚಿಕಿತ್ಸೆಗಳ ವಿವರ ತಿಳಿಸಿದರು. 3 ದಿನಗಳ ಕಾಲ ಮದ್ದು ನಡೆಯಿತು. ಹಿರಣ್ಯನ ಸ್ಥಿತಿ ಮಾತ್ರ ಹೆಚ್ಚು ಕಡಿಮೆ ಇಲ್ಲದಂತೆ ಸಾಗಿತು. ಬಾಯಿಗೆ ಒಂದಿಷ್ಟು ಹಾಲನ್ನು ತುರುಕುವುದು ಕಷ್ಟಸಾಧ್ಯವಾಗಿತ್ತು. ಮಾವನ ಈ ರೋಗಗ್ರಸ್ತ ಸ್ಥಿತಿಯಲ್ಲಿ ಲಕ್ಷ್ಮಣ ಒಂದು ಕ್ಷಣವೂ ಕಾಲಬಳಿಯಿಂದ ಕದಲಿಲ್ಲ. ಅವನ ಮನಸ್ಸು ಪ್ರತಿ ಕ್ಷಣಕ್ಕೂ ತನ್ನೊಳಗೆ ಮಾವ ನಿನ್ನ ಮರಣ ಸಲ್ಲಿಸುತ್ತೇನೆ ಅನ್ನುತ್ತಲೇ ಇತ್ತು. ಹಿರಣ್ಯನಿಗೆ ಬಾರಿಬಾರಿಗೂ ಏನೋ ಹೇಳುವ ಆತುರ ಇದ್ದಂತೆ ಕಾಣಿಸುತ್ತಿತ್ತು. ಲಕ್ಷ್ಮಣ ಎದುರಿಗೆ ಕುಳಿತಾಗಲಂತೂ ಆ ಆತುರ ಇನ್ನಷ್ಟು ಹೆಚ್ಚಾಗಿ ಕಾಣಿಸುತ್ತಿತ್ತು. ಅವನನ್ನೇ ಸದಾ ದಿಟ್ಟಿಸಿ ನೋಡುತ್ತಿದ್ದ. ಒಮ್ಮೆ ಲಕ್ಷ್ಮಣನ ಕಡೆಗೆ ಹೇಗೋ ಹೊರಳಿ ಎಡಗೈಯಿಂದ ಅಭಯಮುದ್ರೆ ಮಾಡಿ ತೋರಿಸಿದ. ಮಾವ ಏನೋ ಅನ್ನಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಲಕ್ಷ್ಮಣನಿಗೂ ಗೊತ್ತಾಯಿತು. ತನ್ನೊಡನೆಯೇ ಏನೋ ಹೇಳಲು ಬಯಸುತ್ತಿದ್ದಾರೆಂದು ಸೂಚಿಸಿ